ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು SR ಟೀಚಿಂಗ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ಅಪ್ಡೇಟ್ ನೋಟಿಫಿಕೇಷನ್ಗಾಗಿ ಇವತ್ತಿನ ಈ ವಿಶೇಷ ತರಗತಿಯಲ್ಲಿ ನಾವು ಕಡ್ಡಾಯವಾಗಿ ಎಕನಾಮಿಕ್ಸ್ನಲ್ಲಿ ಓದಬೇಕಾದಂತಹ ಚಾಪ್ಟರ್ಸ್ಗಳು ಯಾವ್ಯಾವ ಅಂತಕ್ಕಂಥದ್ದು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಎಕನಾಮಿಕ್ಸ್ ಅಂತೇಳಿ ಬಂದಾಗ ಎಕನಾಮಿಕ್ಸ್ ಮೇಲೆ ನಮಗೆ ಜನರಲ್ ಆಗಿ ಕ್ವಶನ್ಸ್ ಬಂದಿರ್ತದೆ, ಜೊತೆಗೆ ಇದನ್ನು ನಾವು ಕರೆಂಟ್ ಅಫೇರ್ಸ್ನಲ್ಲಿಯೂ ಕೂಡ ಕ್ವಶನ್ಸ್ ಅರೈಸ್ ಆಗಿರ್ತದೆ. ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬ್ಲೂ ಪ್ರಿಂಟ್ ಅನ್ನ ಇವತ್ತಿನ ಈ ಸೆಷನ್ ಅಲ್ಲಿ ನೋಡ್ಕೊತ ಹೋಗೋಣ. ಫಸ್ಟ್ ಒನ್, ಬ್ರಿಕ್ಸ್, ಸಾರ್ಕ್, ಒಪೆಕ್, ಬಿಮ್ಸ್ಟೆಕ್, ಆಸಿಯಾನ್, G20 ಇವುಗಳನ್ನ ನಾವು ಅಂತಾರಾಷ್ಟ್ರೀಯ ಆರ್ಥಿಕ ಸಂಸ್ಥೆಗಳಂತ ಹೇಳಿ ಕರಿತೀವಿ. ಇದನ್ನ ನಾವು ಎಕ್ಸಾಂಪಲ್ ಥ್ರೂ ನೋಡ್ಕೊತ ಹೋಗೋಣ. ಬ್ರಿಕ್ಸ್, ಇಲ್ಲಿ ಬ್ರಿಕ್ಸ್ ಅನ್ನ ಫುಲ್ ಫಾರ್ಮ್ ಅನ್ನ ಕೇಳಬಹುದು ಅಥವಾ ಎಲ್ಲಿ ನಡೆಯಿತು, ಇದರ ಥೀಮ್, ಇದರ ದೇಹವಾಕ್ಯ ಏನಂತಕ್ಕಂಥದ್ದು ಕೇಳಬಹುದು. ಬ್ರಿಕ್ಸ್ ಅನ್ನ ಫುಲ್ ಫಾರ್ಮ್ ಬಂದಾಗ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಅದೇ ರೀತಿ ಸಾರ್ಕನ ಫುಲ್ ಫಾರ್ಮ್ ಅಂತ ಹೇಳಿ ಬಂದಾಗ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರಿಲಿಜನ್ ಕಾರ್ಪೊರೇಷನ್ಸ್ ಅಂತಕ್ಕಂಥದ್ದು. ಸೊ ಅಂತಾರಾಷ್ಟ್ರೀಯ ಆರ್ಥಿಕ ಸಂಸ್ಥೆಗಳ ಫುಲ್ ಫಾರ್ಮ್, ಎಲ್ಲಿ ನಡೆಯಿತು, ಇದರ ಥೀಮ್, ದೇಹವಾಕ್ಯ ಏನಂತಕ್ಕಂಥದ್ದು ಎಲ್ಲ ಕೂಡ ಇಂಪಾರ್ಟೆಂಟ್ಸ್ ಆಗ್ತದೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಸೂಚಾಂಕ, ರ್ಯಾಂಕಿಂಗ್ ಅಂತಕ್ಕಂಥದ್ದು. ಮಾನವನ ಬೆಳವಣಿಗೆ ಸೂಚಾಂಕ, ಕೈಗಾರಿಕಾ ಅಭಿವೃದ್ಧಿ ಸೂಚಾಂಕ, ಭ್ರಷ್ಟಾಚಾರ ಸೂಚಾಂಕ, ಭಾರತದ ಸಗಟು ಬೆಲೆ ಸೂಚಾಂಕ, ವಿಶ್ವ ಸಂತೋಷ ಸೂಚಾಂಕ. ಇಲ್ಲಿ ಎಕ್ಸಾಂಪಲ್ ಆಗಿ ನೋಡೋಣ. ಮಾನವನ ಬೆಳವಣಿಗೆ ಸೂಚಾಂಕ, ಯಾವ ದೇಶ ಮೊದಲ ರ್ಯಾಂಕಿಂಗ್ನಲ್ಲಿದೆ, ಯಾವ ದೇಶ ಲಾಸ್ಟ್ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಕೈಗಾರಿಕಾ ಅಭಿವೃದ್ಧಿ ಸೂಚಾಂಕದಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ, ಯಾವ ದೇಶ ಕೊನೆಯ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಕ್ವಶನ್ಸ್ ಅರೈಸ್ ಆಗಿರ್ತದೆ. ಭ್ರಷ್ಟಾಚಾರ ಸೂಚಾಂಕ, ಭಾರತದ ಸಗಟು ಬೆಲೆ ಸೂಚಾಂಕ, ವಿಶ್ವ ಸಂತೋಷ ಸೂಚಾಂಕ. ಸೊ ಇಲ್ಲಿ 65 ಟೈಮ್ಸ್ ಕ್ವಶನ್ಸ್ ಅರೈಸ್ ಆಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಚಾಪ್ಟರ್ ನೋಡೋಣ. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ಡೇಟ್ಸ್, ಗವರ್ನರ್, ಮೆಂಬರ್ಸ್, ನೋಟು ಮುದ್ರಣ, ಆರ್ಥಿಕ ವರ್ಷ, ರೆಪೋ ಮತ್ತು ರಿಸರ್ವ್ ರೆಪೋ ದರದ ಬಗ್ಗೆ ಕ್ವಶನ್ಸ್ ಬಂದಿದೆ ಅಂತಕ್ಕಂಥದ್ದು. ಡೇಟ್ಸ್ ಬಂದಾಗ RBI ಅಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಡೇಟ್ಸ್ ಇಂಪಾರ್ಟೆಂಟ್ ಆಗ್ತದೆ, ಜೊತೆಗೆ ಗವರ್ನರ್ ಜನರಲ್ ಬಗ್ಗೆ ಇಂಪಾರ್ಟೆನ್ಸ್ ಆಗ್ತದೆ, ಮೆಂಬರ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಆಗ್ತದೆ, ನೋಟು ಮುದ್ರಣಗಳ ಬಗ್ಗೆ ನೋಡ್ಕೋಬೇಕಾಗ್ತದೆ, ಆರ್ಥಿಕ ವರ್ಷ, ಅದೇ ರೀತಿ ರೆಪೋ ಮತ್ತು ರಿಸರ್ವ್ ರೆಪೋ ದರ ಅಂತಂದ್ರೆ ಏನು ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ. ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ ಮತ್ತು ಗೋರ್ಮೆಂಟ್ ಬ್ಯಾಂಕ್ಸ್ ಬಗ್ಗೆ ಇಲ್ಲಿ ನೋಡ್ಕೋಬೇಕಾಗ್ತದೆ ನಾವು. ಇಲ್ಲಿ ಫ್ಯಾನ್ ಕಾರ್ಡ್, ATM, ಖಾಸಗಿ ಬ್ಯಾಂಕ್, ಬ್ಯಾಂಕುಗಳ ರಾಷ್ಟ್ರೀಕರಣ, IMF ಮತ್ತು IDBI, ವಾಣಿಜ್ಯ ಬ್ಯಾಂಕ್, SBI ಬ್ಯಾಂಕ್. ಇಲ್ಲಿ SBI ಬ್ಯಾಂಕ್ ಇಂಪಾರ್ಟೆನ್ಸ್ ಆಗ್ತದೆ. ಫ್ಯಾನ್ ಕಾರ್ಡ್ ಬಗ್ಗೆ ಇಲ್ಲಿ ಇಂಪಾರ್ಟೆನ್ಸ್ ಆಗ್ತದೆ. ಅದೇ ರೀತಿ ATM ಬಗ್ಗೆ ಇಂಪಾರ್ಟೆನ್ಸ್ ಆಗ್ತದೆ. ಖಾಸಗಿ ಬ್ಯಾಂಕ್ಗಳು ಯಾವುದು ಮತ್ತು ಗೋರ್ಮೆಂಟ್ ಬ್ಯಾಂಕ್ಸ್ ಯಾವುವು ಅಂತಕ್ಕಂಥದ್ದು, ಬ್ಯಾಂಕುಗಳ ರಾಷ್ಟ್ರೀಕರಣ ಯಾವಾಗ ಆಯ್ತು ಅಂತಕ್ಕಂಥದ್ದು. ಸೊ ವಾಣಿಜ್ಯ ಬ್ಯಾಂಕ್, SBI ಬ್ಯಾಂಕ್, ಸೊ ಪ್ರೈವೇಟ್ ಬ್ಯಾಂಕ್ ಬಗ್ಗೆ ಕೂಡ ಇಲ್ಲಿ ನಾವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ನೋಡೋಣ. ಸಹಕಾರಿ ಸಂಸ್ಥೆಗಳು ಮತ್ತು ಸಂಘಗಳು. ಇಲ್ಲಿ ಸಹಕಾರಿ ಸಂಸ್ಥೆಗಳ ಕಾಯ್ದೆಗಳು ಯಾವ್ಯಾವ ಅಂತಕ್ಕಂಥದ್ದು. ಕೃಷಿ ಸಾಲ, KMF ಕ್ಷೀರಭಾಗ್ಯ ಅಂತಕ್ಕಂಥದ್ದು, ಹಾಲು ಉತ್ಪಾದನೆಯ ಒಕ್ಕೂಟ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಂತಕ್ಕಂಥದ್ದು. ಸೊ 100 ಟೈಮ್ಸ್ ಈ ಚಾಪ್ಟರ್ಸ್ ಮೇಲೆ ಕ್ವಶನ್ಸ್ ಅರೈಸ್ ಆಗಿದೆ ಅಂತಕ್ಕಂಥದ್ದು ಸಹಕಾರಿ ಸಂಸ್ಥೆಗಳು ಮತ್ತು ಸಂಘಗಳು. ನೆಕ್ಸ್ಟ್ ಒಂದು ನೋಡೋಣ. ಹಣದುಬ್ಬರ. ಹಣದುಬ್ಬರದಲ್ಲಿ ನಾವು ಏನು ನೋಡ್ಕೋಬೇಕಾಗ್ತದೆ. ಕನಿಷ್ಠ ಬೆಂಬಲ ಬೆಲೆ, ಹಣದುಬ್ಬರ ಸೂಚ್ಯಾಂಕ, ಹಣದುಬ್ಬರದ ಮಾಪನಗಳು, ಸಗಟು ಮಾರಾಟ ಬೆಲೆ, ಏರಿಕೆ ಇಳಿಕೆಯ ಕಾರಣಗಳು. ಕನಿಷ್ಠ ಬೆಂಬಲ ಬೆಲೆಯನ್ನು ನೋಡ್ಕೋಬೇಕಾಗ್ತದೆ, ಹಣದುಬ್ಬರದ ಸೂಚ್ಯಾಂಕವನ್ನು ಗಮನಿಸಬೇಕಾಗ್ತದೆ. ಅದೇ ರೀತಿ ಹಣದುಬ್ಬರದ ಮಾಪನಗಳು, ಸಗಟು ಮಾರಾಟ ಬೆಲೆ, ಏರಿಕೆ ಇಳಿಕೆಗೆ ಕಾರಣಗಳು, ಹಣದುಬ್ಬರದ ಏರಿಕೆ ಮತ್ತು ಇಳಿಕೆಗೆ ಕಾರಣಗಳನ್ನು ನೋಡ್ಕೋಬೇಕಾಗ್ತದೆ. 50 ಟೈಮ್ಸ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ನೋಡೋಣ. ತೆರಿಗೆಗಳಲ್ಲಿ ಇಂಪಾರ್ಟೆನ್ಸ್ ಅಂತೇಳಿ ಬಂದಾಗ ಇನ್ಕಮ್ ಟ್ಯಾಕ್ಸ್, GST, ಅಬಕಾರಿ ತೆರಿಗೆಗಳು, ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ, ರಾಜ್ಯಗಳ ಪ್ರಮುಖ ಆದಾಯಗಳು, ಸೆಸ್ ತೆರಿಗೆ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನೋಡ್ಕೋಬೇಕಾಗ್ತದೆ. GST ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿಗಳ ಬಗ್ಗೆ ನೋಡ್ಕೋಬೇಕಾಗ್ತದೆ. ಅಬಕಾರಿ ತೆರಿಗೆಗಳು, ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಬಗ್ಗೆ ಕೂಡ ಇಂಪಾರ್ಟೆನ್ಸ್ ಆಗ್ತದೆ. ರಾಜ್ಯಗಳ ಪ್ರಮುಖ ಆದಾಯಗಳು, ಸೆಸ್ ತೆರಿಗೆ ಅಂತಕ್ಕಂಥದ್ದು 80 ಟೈಮ್ಸ್ ಪ್ರಶ್ನೆಗಳು ಬಂದಿದೆ. ಸೊ ತೆರಿಗೆಗಳಂತ ಹೇಳಿ ಬಂದಾಗ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ಸ್ ಟಾಪಿಕ್ ಆಗ್ತದೆ. ನೆಕ್ಸ್ಟ್ ಚಾಪ್ಟರ್ ಬಜೆಟ್.
ಇಲ್ಲಿ ಬಜೆಟ್ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದಂತಕ್ಕಂಥದ್ದು ಡೈರೆಕ್ಟ್ ಕ್ವಶನ್ಸ್ ಬರ್ತದೆ. ಅದೇ ರೀತಿ ಆರ್ಥಿಕ ವರ್ಷ, ಸಾರ್ವಜನಿಕ ಸಾಲ, ಮಧ್ಯಂತರ ಬಜೆಟ್, ವಲಯಗಳ ಆದ್ಯತೆ, ಬಜೆಟ್ನಲ್ಲಿ ವಿತ್ತೀಯ ಕೊರತೆ, ಸಾಲ ಖರ್ಚು. ಆರ್ಥಿಕ ವರ್ಷ ಬಜೆಟನ್ನು ಆರ್ಥಿಕ ವರ್ಷ, ಸಾರ್ವಜನಿಕ ಸಾಲ, ಮಧ್ಯಂತರ ಬಜೆಟಲ್ಲಿ ಬರ್ತಕ್ಕಂತಹ ವಿಧಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ಸ್ ಆಗ್ತದೆ. ವಲಯಗಳ ಆದ್ಯತೆ, ಬಜೆಟ್ನಲ್ಲಿ ವಿತ್ತೀಯ ಕೊರತೆ, ಅದೇ ರೀತಿ ಸಾಲ ಖರ್ಚು. ಬಜೆಟ್ ಮಂಡನೆ ಮಾಡಿದಾಗ ಅದರ ಸಾಲ ಮತ್ತು ಖರ್ಚುಗಳನ್ನು ನೋಡ್ಕೋಬೇಕಾಗ್ತದೆ. 90 ಟೈಮ್ಸ್ ಪ್ರಶ್ನೆಗಳು ಬಜೆಟ್ ಮೇಲೆ ಬಂದಿದೆ ಅಂತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ಚಾಪ್ಟರ್ ಜನಗಣತಿ. ಜನಗಣತಿ ಅಂತೇಳಿ ಬಂದಾಗ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು, ಜನಸಾಂದ್ರತೆ, ಲಿಂಗಾನುಪಾತ, ಸಾಕ್ಷರತೆಯ ದರ, ಗ್ರಾಮೀಣ ಜನಸಂಖ್ಯೆ. ಸೊ ಇದೆಷ್ಟು ಎಲ್ಲವೂ ಕೂಡ ಇಂಪಾರ್ಟೆಂಟ್ಸ್ ಆಗ್ತದೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಕೃಷಿ ವಲಯ ಅಂತಕ್ಕಂಥದ್ದು, ತಳಿಗಳು, ರೈತರ ವಿಂಗಡಣೆ, ಕ್ರಾಂತಿಗಳು, ಕೃಷಿಯಲ್ಲಿ ರಾಜ್ಯಗಳ ರ್ಯಾಂಕಿಂಗ್, ಕೃಷಿ ಬೆಲೆ ಆಯೋಗ. ನಾವು ತಳಿಗಳನ್ನು ನೋಡ್ಕೋಬೇಕಾಗ್ತದೆ, ರೈತರ ವಿಂಗಡಣೆ, ಕ್ರಾಂತಿಗಳು, ಅದೇ ರೀತಿ ಕೃಷಿ ರಾಜ್ಯಗಳ ರ್ಯಾಂಕಿಂಗ್, ಕೃಷಿಯಲ್ಲಿ ರಾಜ್ಯಗಳ ರ್ಯಾಂಕಿಂಗ್ ಲಿಸ್ಟನ್ನು ನೋಡ್ಕೋಬೇಕಾಗ್ತದೆ. ಅದೇ ರೀತಿ ಕೃಷಿ ಬೆಲೆ ಆಯೋಗದ ಬಗ್ಗೆಯೂ ಕೂಡ ನೆನಪಿಟ್ಕೋಬೇಕಾಗ್ತದೆ. ಇಲ್ಲಿ 90 ಟೈಮ್ಸ್ ಕ್ವಶನ್ಸ್ ಅರೈಸ್ ಆಗಿದೆ ಅಂತಕ್ಕಂಥದ್ದು.